ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸುಮಾರು ಒಂದು 7:30 ಆಗಿದೆ ಬೆಳಗಿನ ಜಾವ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಓಕೆ ಬನ್ನಿ, ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಈಗ ಅಂದರೆ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಆಷಾಢದ ಗಾಳಿ ಅಂತೀವಿ. ಏನಾದ್ರು ಮಧ್ಯಾಹ್ನ ಹೊತ್ತು ವ್ಲಾಗ್ ಮಾಡೋಕ್ಕಾಗಲ್ಲ. ಏನಿದ್ರು ಇನ್ಮೇಲೆ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ವ್ಲಾಗ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಗಾಳಿ, ಆಷಾಢದ ಗಾಳಿ. ಈ ಒಂದು ಆಷಾಢ ಗಾಳಿನಲ್ಲಿ ನಾವೇನೋ ವ್ಲಾಗ್ ಮಾಡೋಕೆ ಹೋದರೆ ನಮ್ಮ ಒಂದು ವಾಯ್ಸ್ ಕೇಳಿಸೋದು ಇಲ್ಲ, ಮತ್ತು ಗಾಳಿ ಸೌಂಡು. ಅದಕ್ಕೋಸ್ಕರ ಮುಂಜಾನೆ ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಏನಂದರೆ ಹಾಗಲ ಗಿಡದಲ್ಲಿ ಪಕ್ಮಸ್ ಗಿಳಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಹಾಗಲಕಾಯಿನಲ್ಲಿ ಈ ಒಂದು ಕೆಲಸ ಮಾಡಲೇಬೇಕು. ಈ ಒಂದು ಕೆಲಸ ಮಾಡಿದ್ರೆ ಗಿಡ ಬಂದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಬೇಗ ಡೆವಲಪ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕೆಲಸ ಮಾಡೋಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ನಡ್ಕೊಂಡು. ಸಿಕ್ಕಾಪಟ್ಟೆ ಇವತ್ತು ಬಿಸಿಲಂತೂ ಇದ್ದೇ ಇರುತ್ತೆ. ಅಂದರೆ ಯಾವುದೇ ರೀತಿಯಾಗಿ ಮೋಡನ ಇಲ್ಲ, ಕ್ಲಿಯರ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಆಕಾಶನ ಅಲ್ವಾ, ಎಲ್ಲ ಕ್ಲಿಯರ್ ಆಗಿದೆ. ಯಾವುದೇ ರೀತಿಯಾಗಿ ಇವತ್ತು ಒಂದು ಮೋಡ ಕೂಡ ಇಲ್ಲ. ಸಿಕ್ಕಾಪಟ್ಟೆ ಒಂದು ಬಿಸಿಲಂತೂ ಇದ್ದೇ ಇರುತ್ತೆ, ಮತ್ತು ಗಾಳಿ ಕೂಡ ಬೀಸ್ತಾ ಇದೆ. ಓಕೆ ಬನ್ನಿ ಇವಾಗ ಹಾಗಲ ಗಿಡಕ್ಕೆ ಹೋಗೋಣ. ಹಾಗಲ ಗಿಡಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಹಾಗಲ ಗಿಡ ಹೋಗ್ತಾನೆ ಇದೆ. ಅಂದರೆ ಇದು ಮೂರು ದಿನಕ್ಕೂ ಈ ಕೆಲಸ ಮಾಡ್ತಾನೆ ಇರಬೇಕು. ಯಾವ ಕೆಲಸ ಅಂತ ಬನ್ನಿ ತೋರಿಸ್ತೀನಿ. ಅಂತೂ ಇಂದು ಹಾಗಲ ತೋಟಕ್ಕೆ ಬಂದಿದ್ದಾಯಿತು. ಇನ್ನೇನು ಹೋಗ್ತಾ ಇದ್ದೀನಿ. ಅಲ್ಲಿದೆ ನಮ್ಮ ಹಾಗಲಕಾಯಿ ತೋಟ. ನೋಡಿ, ಅದು ಯಾವುದೋ ಒಂದು ಮಗು ನೋಡ್ಕೊಂಡು ಹೋಗ್ತಾ ಇದೆ. ನೋಡಿ, ನಾನು ಏನೋ ಒಬ್ಬನೇ ಮಾತಾಡ್ತಾ ಇದ್ದೀನಿ ಅಂತ ಆ ಮಗು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದೆ ನೋಡಿ, ಆ ಗಿಡವೆ ಮೇಲೆ, ತೋಟದ ಭಾಗದಲ್ಲಿ. ಓಯ್ ಹೆಂಗೆ ಪತಾಕ್ರದ ಓಯ್ ಏ ಪೇ ಒಂದು ಹೊಡೆದು ವಾಡ ಪೇ ಹೊಡೆದ. ಓಕೆ, ಆ ಹುಡುಗ ನೋಡ್ಕೊಂಡು ಹೋಗ್ತಾ ಇದ್ದಾನೆ ನನ್ನ. ಓಕೆ, ನಮ್ಮ ಹಾಗಲ ಗಿಡಕ್ಕೆ ಬಂದಿದ್ದಾಯಿತು. ಅಂದರೆ ಮೊನ್ನೆ ನೋಡಿ, ಇದು ಇಲ್ಲಿದ್ದು ಅಂದರೆ ನಾವು ಕಳೆ ಹೊರೆಯುವಾಗ ಈ ಒಂದು ಸ್ಟೇಜಲ್ಲಿ ಆಲ್ಮೋಸ್ಟು ನಮ್ಮ ಹಾಗಲ ಗಿಡ ಇದ್ದಿದ್ದು. ಇವಾಗ ಕಂಬಿಗೆ ಟಚ್ ಕೊಟ್ಟೇ ಬಿಟ್ಟೈತೆ. ಇದು ನೋಡ್ತಾ ಇರ್ಬೋದು, ಕಂಬಿಗೆ ಟಚ್ ಕೊಟ್ಬಿಟ್ಟೈತೆ. ಕಂಬಿಗೆ ಟಚ್ ಕೊಟ್ಟೈತೆ. ಇದೇ ರೀತಿಯಾಗಿ ಇನ್ನು ಪ್ರತಿಯೊಂದು ಕೂಡ ಟಚ್ ಕೊಡ್ತಾನೆ ಇರುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಕ್ಲೈಮೇಟ್ ಅಂತೂ ಇದೆ. ಇವತ್ತು ಇಲ್ಲಿದೆ ಅಲ್ವಾ, ನಾಳೆ ಬಂದು ನೋಡೋಸಕ್ಕೆ ಇಲ್ಲಿರುತ್ತೆ. ಅಷ್ಟು ಬೇಗ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ. ಯಾಕಂದರೆ ಒಳ್ಳೆ ತಾಕತ್ತಿದೆ, ಒಳ್ಳೆ ವೆದರ್ ಅಂತೂ ಇದೆ. ಮತ್ತು ಇದು ಕೂಡ ಇದೆ. ಮೊನ್ನೆ 19 ಒಂದು ಬೇಸಾಯನೂ ಕೂಡ ಕೊಟ್ಟಿದ್ದೀನಿ. ಆ ಒಂದು ಬೇಸಾಯ ಕೊಟ್ಟಿರೋದಕ್ಕೆ ಇವತ್ತು ಹಾಗಲ ಗಿಡ ಬಂದು ಒಳ್ಳೆ ಗನ್ ನೋಡ್ದಂಗೆ ಓಡ್ತಾ ಇದೆ ನೋಡಿ, ಗನ್ ನೋಡ್ದಂಗೆ ಹೋಗ್ತಾ ಇದೆ. ಓಕೆ, ಇವಾಗ ಹಾಗಲ ಗಿಡದಲ್ಲಿ ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಅಂತ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ಆ ಕೆಲಸ ಗೊತ್ತಾಗೋದು. ಅದಕ್ಕೋಸ್ಕರ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ನೋಡಿ, ಈ ರೀತಿಯಾಗಿ ಒಂದೇ ಒಂದು ಸುಳಿ, ಈ ಥರ ಒಂದೇ ಒಂದು ಸುಳಿ ಇಲ್ಲಿವರೆಗೂ, ಅಂದರೆ ಕಂಬಿವರೆಗೂ ಕೂಡ ಒಂದೇ ಒಂದು ಸುಳಿ ಹೋಗಬೇಕು. ಆದರೆ ಈ ಒಂದೊಂದು ಗೇಣಲ್ಲಿ ಬಂದು, ಪ್ರತಿಯೊಂದು ಗೇಣಲ್ಲಿ ಬಂದು ಈ ರೀತಿಯಾಗಿ ಸುಳಿ ಬರುತ್ತೆ. ಈ ಸುಳಿ ಮತ್ತು ಕಿತ್ತಾಕ್ಬಿಡ್ಬೇಕು. ಈ ಸುಳಿ ಕಿತ್ತಾಕಿದ್ರೆ ತುಂಬ ಚೆನ್ನಾಗಿ ಬೇಗ ಹೋಗುತ್ತೆ ಮೇಲಕ್ಕೆ. ನೋಡಿ, ಈ ಥರ ಒಂದು ಸುಳಿ ಬರುತ್ತೆ, ಮತ್ತು ಈ ಥರ ಒಂದು ಕಾಯಿ ಬರೋದಕ್ಕೆ ನೋಡ್ತಾ ಇದ್ದೀರಾ. ಇವಾಗ ಒಂದು ಮೊಗ್ಗು ಕಾಣಿಸ್ತಾ ಇದೆ ನೋಡಿ ನಿಮಗೆ. ಈ ಒಂದು ಮೊಗ್ಗು ಕೂಡ ನೋಡಿ ಇವಾಗ ಕಾಣಿಸ್ತಾ ಇದೆ. ಈ ಒಂದು ಮೊಗ್ಗು ಕೂಡ ಕಿತ್ತಾಕಬೇಕು, ಇಲ್ಲಾಂದರೆ ಕಾಯಿ ಬಂದ್ಬಿಡುತ್ತೆ. ಕಾಯಿ ಬಂದರೆ ಇದೆಲ್ಲ ಮೊದಲು ಕಿತ್ತಿದೆ,
ಹಾಲ್ಗೂ ಒಂದ್ಸರಿ ಟೆಸ್ಟ್ ಮಾಡೋಣ. ಅಕಸ್ಮಾತು ಮಿಸ್ ಆಗಿರೋವು ಕಿತ್ತಾಕಬೇಕು. ನೋಡಿ ಇದನ್ನು ಈ ಥರ ಒಂದೊಂದು ಗೇಣುಕು ಇರುತ್ತೆ. ಇದನ್ನು ಪ್ರತಿಯೊಂದು ಕೂಡ ನಾವು ಕಿತ್ತಾಕಬೇಕು. ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ ಇದೇ ರೀತಿಯಾಗಿ ಎಲ್ಲ ಒಂದು ಕಿತ್ತಾಕಲ್ಲ, ಬಿಟ್ಬಿಡ್ತಾರೆ. ಆವಾಗ ಗಿಡ ಬಂದು ಬೇಗ ಡೆವಲಪ್ ಆಗೋಲ್ಲ ಮತ್ತು ಕಂಬಿ ಮೇಲಕ್ಕೆ ಬೇಗ ಹೋಗಲ್ಲ. ಈ ರೀತಿಯಾಗಿ ಒಂದೊಂದು ಗೇಣುಗೂ ಒಂದೊಂದು ಎಲೆ, ಒಂದೊಂದು ಸುಳಿ ಮತ್ತು ಒಂದೊಂದು ಕಾಯಿ, ಒಂದು ಗೇಣು ಒಂದು, ಈ ರೀತಿಯಾಗಿ ಕಿತ್ತಾಕಬೇಕು. ನೋಡಿದ್ರಲ್ಲ, ಈ ಒಂದು ಕೆಲಸ ಮಾಡಲೇಬೇಕು ಹಾಗಲ ಗಿಡದಲ್ಲಿ. ಅಂದರೆ ಇದಕ್ಕೆ ಸಿಗೋ ಒಂದು ಸಾರಾಂಶ ಎಲ್ಲ, ಅಂದರೆ ನನ್ನ ಕೈಯಲ್ಲಿ ಇದೆಯಲ್ಲ, ಇದಕ್ಕೆ ಸಿಗೋ ಒಂದು ಸಾರಾಂಶ ಎಲ್ಲ ಆ ಒಂದು ಸುಳಿಗೆ ಸಿಗುತ್ತೆ. ಸುಳಿ ಬಂದು ಬೇಗ ಡೆವಲಪ್ ಆಗುತ್ತೆ, ಇನ್ನೂ ಸ್ವಲ್ಪ ಬೇಗ ಹೊರಡುತ್ತೆ. ಅಂದರೆ ಕಂಬಿವರೆಗೂ, ಕಂಬಿ ಮೇಲೆ ಹೋಗಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನಾವೇನು ಕೂಡ ಕಿತ್ತಾಕಲ್ಲ. ಒಂದು ಗೇಣಿಗೆ ಒಂದು ಎಲೆ ಮತ್ತು ಒಂದು ಸುಳಿ ಮತ್ತು ಒಂದು ಕಾಯಿ, ಹಾಗಲಕಾಯಿ ಬಿಡೋದು. ಈ ರೀತಿಯಾಗಿ ಪ್ರತಿಯೊಂದು ಕೂಡ ಕಿತ್ತಾಕಬೇಕು. ಈ ಥರ ಕಿತ್ತಾಕಬೇಕು ಮತ್ತು ಈ ರೀತಿಯಾಗಿ ಸುತ್ತಬೇಕು. ಏನಂದರೆ ಜಾಸ್ತಿ ರಫಲ್ಲಿ ಇದರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ಸುತ್ತೋದು, ಈ ರೀತಿಯಾಗಿ ಸುತ್ತೋದು ಜಾಸ್ತಿ ರಫಾಗಿ ಮಾಡೋಕ್ಕಾಗಲ್ಲ, ಸ್ಮೂತಾಗಿ ಮಾಡಬೇಕಾಗುತ್ತೆ. ಜಾಸ್ತಿ ರಫಾಗಾದರೆ ಸುಳಿ ಮುರ್ಕೊಬಿಡುತ್ತೆ. ನೋಡಿ, ಈ ಥರ ಕಿಲ್ಲಾಗ್ತಾ ಇರಬೇಕು. ಇದನ್ನು 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಓಡಾಡಿಕೊಂಡು ಈ ಕೆಲಸ ನಾವು ಮಾಡಬೇಕು ತೋಟದಲ್ಲಿ. ಒಬ್ರವ್ರು ಏನು ಮಾಡ್ಬಿಡ್ತಾರೆ, ಈ ಪಿಂದಿಗಳನ್ನೆಲ್ಲ ಬಿಟ್ಟುಬಿಡ್ತಾರೆ ಬೇಗ ಕಾಯಿ ಬರಲಿ ಅಂತ. ಆ ಥರ ಬಿಡ್ಬೋದು, ಬೇಗ ಕಾಯಿ ಬರುತ್ತೆ. ಆದರೆ ಆಗ ಒಂದು ಕಾಯಿ ಬುಡದಲ್ಲಿ ಬರೋ ಒಂದು ಕಾಯಿ ಲಾಂಗ್ ಇರಲ್ಲ ಮತ್ತು ಸೈಜ್ ಇರಲ್ಲ. ನೋಡಿ ಇದು, ನೋಡಿ ಎಷ್ಟು ಉದ್ದಾಗ್ಬಿಟ್ಟಿದೆ ನೋಡಿ. ಬಾ ಮಾಮ. ಅಂದರೆ ಕಾಯಿ ಇದರಲ್ಲಿ ಬುಡದಲ್ಲಿ ಬರೋ ಒಂದು ಕಾಯಿ ಲಾಂಗ್ ಇರಲ್ಲ, ಸೈಜ್ ಇರಲ್ಲ. ಅದಕ್ಕೋಸ್ಕರ ಇದನ್ನು ಕಿತ್ತಾಕ್ತೀವಿ ಮತ್ತು ಬೇಗ ಗಿಡ ಕೂಡ ಆಗಲ್ಲ. ಇದೆಲ್ಲ ಮೊದಲೇ ಕಿತ್ತಾಕಿದೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಹಾಗಲ ಗಿಡದಲ್ಲಿ ನಾವು ಕೆಲಸ ಮಾಡಲೇಬೇಕು. ಇಲ್ಲಾಂದರೆ ಗಿಡ ಬಂದು ಬೇಗ ಇಂಪ್ರೂವ್ ಆಗಲ್ಲ, ಯಾವುದೇ ರೀತಿಯಾಗಿ ಬೇಗ ಕಂಬಿಗೆ ಟಚ್ ಕೊಡಲ್ಲ. ಅದಕ್ಕೋಸ್ಕರ ಈ ಕೆಲಸ ಮಾಡಬೇಕು. ಇನ್ನು ಕಂಬಿ ಮೇಲೆ ಹೋದ್ಮೇಲೆ ತಿರ್ಗಾ ಮತ್ತೆ ಬಂದು ಎಲೆಗಳನ್ನ ಕಟ್ ಮಾಡ್ತೀವಿ. ಅಂದರೆ ಪೂರ್ತಿ ಎಲೆ ಕಟ್ ಮಾಡಲ್ಲ, ಅದಕ್ಕೆ ಆದಂಥ ಒಂದು ಸ್ಟೇಜ್ಗೆ ತಕ್ಕಂಗೆ ಒಂದು ಎಲೆಗಳನ್ನ ನಾವು ಕೂಡ ಕಟ್ ಮಾಡಬೇಕಾಗುತ್ತೆ. ಪೂರ್ತಿ ನಾವು ಕಟ್ ಮಾಡೋಕ್ಕಾಗಲ್ಲ ಕಂಬಿವರೆಗೂ ಕೂಡ ಒಂದೇ ಸರಿ. ಆ ಥರ ಏನಾದರೂ ಕಟ್ ಮಾಡಿದ್ರೆ ನಂಜಾಕ್ಬಿಡುತ್ತೆ ಗಿಡಕ್ಕೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಆ ಒಂದು ಸ್ಟೇಜ್ಗೆ ತಕ್ಕಂಗೆ ನಾವು ಕಟ್ ಮಾಡಬೇಕು. ನೋಡಿ ಎಷ್ಟು ಉದ್ದ ಬಂದಿದೆ, ನೋಡಿದ್ರಲ್ಲ ಎಷ್ಟು ಉದ್ದ ಬಂದಿದೆ. ಈ ಥರ ಉದ್ದ ಬಂದಿರೋದೆಲ್ಲ ಕಟ್ ಮಾಡಿ ಹಾಕಬೇಕು. ಪಕ್ಮಸುಗಳನ್ನ, ಲಾಕೆಟ್ಗಳನ್ನ ಕಟ್ ಮಾಡಿ ಹಾಕಬೇಕು. ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ರೆ ಬೇಗ ಬಂದು ಇನ್ನು ಸುಳಿ ಬಂದು ಬೇಗ ಕಂಬಿಗೆ ಟಚ್ ಕೊಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕೆಲಸ ಹಾಗಲ ಗಿಡದಲ್ಲಿ ಈ ಒಂದು ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್. ಹಾಗೆ ಎಲೆ ಹೇಗೆ ಕಟ್ ಮಾಡಬೇಕು ಮತ್ತು ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಕಟ್ ಮಾಡಬೇಕು ಅದು ಕೂಡ ವ್ಲಾಗ್ ಮಾಡ್ತೀನಿ. ಅದು ಕೂಡ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗದಾಗೂ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಇಟ್ಟೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗನಿಂದ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಬೈ ಫ್ರೆಂಡ್ಸ್. ಇನ್ನು ಮುಂದಕ್ಕೆ ನನ್ನ ಕೆಲಸ ಏನಂದರೆ ಇದೆ, ಪಕ್ಮಸುಗಳನ್ನ ಗೀಳಬೇಕು. ಅದನ್ನೆಲ್ಲ ಗೀಳ್ತಾ ಹೋದರೆ ಎಷ್ಟೋ ವ್ಲಾಗ್ ಆಗಿಬಿಡುತ್ತೆ. ಸುಮಾರು ಮಧ್ಯಾಹ್ನ ಗಂಟೆ ಕೆಲಸ ಇಡುತ್ತೆ. ಅಷ್ಟು ಕೂಡ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ವೆರಿ ಶಾರ್ಟಾಗಿ, ಸಿಂಪಲಾಗಿ ಅಷ್ಟುದ ನಾನೇನು ಮಾಡಿದ್ದೀನಿ ಅಂದರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಮತ್ತು ನಾನು ಅಪ್ಲೋಡ್ ಮಾಡೋದಕ್ಕೂ ಕಷ್ಟ, ಮತ್ತು ನಿಮಗೂ ನೋಡೋಕ್ಕೂ ಕಷ್ಟ. ಸ್ಟಾರ್ಟ್ ಆಗಿರಲಿ ಅಂದ್ಬಿಟ್ಟು ಒಂದು ತೋರಿಸಿದ್ದೀನಿ ಸಣ್ಣದಾಗಿ ಒಂದು ವ್ಲಾಗ್. ಓಕೆ ಫ್ರೆಂಡ್ಸ್, ಇದೇ ರೀತಿಯಾಗಿ ನಮ್ಮ ತೋಟದಲ್ಲಿ ಏನೇನು ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ತೀನಿ. ಪ್ರತಿಯೊಂದು ಕೂಡ ನೋಡಿ ಎಂಜಾಯ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ, ಈ ವಿಡಿಯೋ ಮುಗಿಸ್ತೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಕಾಯ್ದಾರಿ. ಟೇಕ್ ಕೇರ್, ಬೈ ಫ್ರೆಂಡ್ಸ್.